ಎಲ್ಲರಿಗೂ ಸ್ವಾಗತ. ಓಂ ಗಣನಾನ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾಂ ಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವಧು ಆನಾ ದಿವಾ ಬೃಹತ ಪರ್ವತಾದಾ ಸರಸ್ವತಿ ಯಜತಾ ಗಂಧ ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಹೋದ ವಾರದಂಗ ಕೆಲವು ವಿಚಾರಗಳನ್ನ ನೋಡಿದ್ವಿ. ಇವತ್ತು ಏನು ನೋಡೋಣ ಅಂದರೆ, ಭಗವದ್ಗೀತೆಯಲ್ಲಿ 18 ಅಧ್ಯಾಯ ಇದೆ. ಏನದು, ಯಾತಕ್ಕೆ 18 ಅಧ್ಯಾಯಗಳಿದೆ? ಮಹಾಭಾರತದಲ್ಲಿ 18 ಅಕ್ಷೌಹಿಣಿ ಸೈನ್ಯ, 18 ದಿನಗಳ ಯುದ್ಧ. ಅದೇ ತರ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿದೆ. ಈ 18 ಅಧ್ಯಾಯಗಳು ಯಾಕಿದೆ ಅಂತಂದ್ರೆ ಏನೂ ಇಲ್ಲ, ಅದು ಸಿಂಪಲ್ಲು. ನಮಗೆ ಕೊಟ್ಟಿರೋ ದೇಹ ಏನಿದೆ ಅದನ್ನು ಉಪಯೋಗಿಸ್ಕೊಳ್ಳೋಣ, ಅದರಲ್ಲಿ ಅನುಭವವನ್ನು ಗಳಿಸಿಕೊಳ್ಳೋಣ, ಇದರಲ್ಲಿರುವ ಮೂಲಾಧಾರ ಶಕ್ತಿಯನ್ನು ಉದ್ದೀಪನಗೊಳಿಸಿಕೊಳ್ಳೋಣ, ಸಾಮಾನ್ಯ ಪ್ರಾಪಂಚಿಕ ಜೀವನ ನಂತರ ಉನ್ನತಿಗೆ ಏರುವುದಕ್ಕೆ ಪ್ರಯತ್ನ ಪಡೋಣ. ಇದಕ್ಕೆ 18 ಮೆಟ್ಟಿಲುಗಳು, ಹಾಗಾಗಿ 18 ಅಧ್ಯಾಯಗಳು. ನಮಗೆ ಗೊತ್ತಿರೋ ಹಾಗೆ ಕುಂಡಲಿನಿ ಬಗ್ಗೆ ನಾವೆಲ್ಲ ಕೇಳಿರ್ತೀವಿ. ಕುಂಡಲಿನಿ ಶಕ್ತಿಯಿಂದ ಪ್ರತಿಯೊಬ್ಬ ಮಾನವನಲ್ಲೂ ಇದೆ. ಇದು ವಿತ್ ಬಾಡಿ, ನಾವು ನಮ್ಮ ಆಧಾರ ಅಂದ್ರೆ ಮೂಲ ಆಧಾರ, ನಾವು ಬದುಕಿ ಎಲ್ಲ ಏನೆಲ್ಲ ಮಾಡ್ತಾ ಇದ್ದೀವಿ, ಇದಕ್ಕೆ ಮೂಲ ಆಧಾರವಾಗಿರುವ ಶಕ್ತಿ ಏನಿದೆ, ಜೀವಶಕ್ತಿ, ಅದನ್ನ ನಮ್ಮ ದೇಹದಲ್ಲಿ ಪ್ರಕೃತಿ ಕೊಟ್ಟಿದೆ. ಇದನ್ನು ವೃದ್ಧಿ ಮಾಡುವ ಅವಕಾಶನೂ ಕೂಡ ಭಾರತೀಯರು ಕೋಟ್ಯಾಂತರ ವರ್ಷದ ಹಿಂದನೆ ಕಂಡಿಡ್ಕೊಂಡಿದ್ದಾರೆ. ಯೋಗಿ ಆಗೋದು, ಅವಧೂತನಾಗೋದು, ಸನ್ಯಾಸಿಯಾಗಿ ನಂತರ ಏನಾಗೋದು, ಯೋಗಿ ಆಗೋದು. ಯೋಗಿ ಆಗುವುದು ಅಂದ್ರೇನು? ಯೋಗ ಅದನ್ನು ಜೋಡಿಸಿಕೊಳ್ಳೋದು ಯಾವುದರ ಜೊತೆಗೆ? ನಮ್ಮ ಆಧಾರ ಶಕ್ತಿಯನ್ನು ವೃದ್ಧ ಮಾಡಿಕೊಳ್ಳುವ ಅವಕಾಶದ ಜೊತೆಗೆ ನಮ್ಮನ್ನು ನಾವು ಜೋಡಿಸಿಕೊಳ್ಳುವುದೇ ಯೋಗಿಯಾಗುವುದು. ಇದು ಭಾರತೀಯ ಸಂಸ್ಕೃತಿಯ, ವೇದ ಸಂಸ್ಕೃತಿಯ ಒಂದು ಅತ್ಯುನ್ನತ ಕಲ್ಪನೆ. ಇದು ಕೇವಲ ಕಲ್ಪನೆಯಲ್ಲ, ಇದನ್ನ ಸಾಧಿಸಿದವರು ಬಹಳ ಜನ ಇದ್ದಾರೆ, ಬಹಳ ಜನ ಇದ್ದಾರೆ. ಇವನು ಕೃಷ್ಣನು ಕೂಡ ಯೋಗಿಯೇ. ಇಲ್ಲಿ ನಾವು ಒಂದು ತಿಳ್ಕೋಬೇಕಾದ್ದೇನು ಅಂದ್ರೆ, ಈ ಒಂದು ಯೋಗಿಯಾಗುವ ಅವಕಾಶ ಇಷ್ಟೊಂದು ಜೀವರಾಶಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಇರೋದು. ಮತ್ತೆ ಆದ ಜೀವಕ್ಕೆ ಇದು ಈ ಥರ ಇಲ್ಲ. ಇದನ್ನು ನಾವು 18 ಸ್ಟೆಪ್ಸ್ಗಳ ಮುಖಾಂತರ ನಾವು ತಗೋಬಹುದು. ಮನುಷ್ಯನಿಗೆ ಕಷ್ಟ ಬರೋದೇನು? ದೈಹಿಕ, ಮಾನಸಿಕ, ದೈವಿಕ. ನಮ್ಮ ದೇಹ, ಅದರಲ್ಲಿ ಉಂಟಾಗುವ ಬಾಧೆಗಳು, ಮಾನಸಿಕ, ಅದರಲ್ಲಿ ಉಂಟಾಗುವ ಬಾಧೆಗಳು, ಮತ್ತೆ ದೈವಿಕ, ಏನನ್ನು ಪಡೆದುಕೊಂಡು ಬಂದಿದ್ದೇವೆಯೋ ಅದು ದೈವಿಕ. ಅಂದ್ರೆ ಉದಾಹರಣೆ, ಪ್ರಾರಬ್ಧ, ಕರ್ಮ, ಋಣ, ಇವೆಲ್ಲವೂ ದೈವಿಕ. ಏನನ್ನ ನಾವು ಹುಟ್ಟುವಾಗಲೇ ಪಡ್ಕೊಂಡು ಬಂದಿದ್ದೀವೋ ಅದು ದೈವಿಕ. ಇನ್ನು ಮಾನಸಿಕ, ದೈಹಿಕ ಎಲ್ಲರಿಗೂ ಗೊತ್ತಿರುವಂಥದ್ದೇ. ಈ ಮೂರರಲ್ಲೇ ತೊಂದರೆ ಉಂಟಾಗುವಂಥದ್ದು ಅಂದ್ರೆ ಅರ್ಥ ಏನು? ಮೂರರಲ್ಲೇ ಬದಲಾವಣೆ ಆಗುವಂತಹದ್ದು. ಎಲ್ಲಿ ಬದಲಾವಣೆ ಆಗ್ತದೆ ಅಲ್ಲಿ
ರೋಗ ಬರ್ತದೆ, ಚಾನ್ಸಸ್ ಇದೆ. ಎಲ್ಲಿ ಬದಲಾವಣೆ ಆಗ್ತದೆ ಅಲ್ಲಿ ತಾಪಗಳು ಉಂಟಾಗ್ತದೆ. ಈ 3 ಏರಿಯಾದಲ್ಲಿ ಮಾತ್ರ ಒಬ್ಬ ಮನುಷ್ಯನಿಗೆ ತಾಪಗಳು ಉಂಟಾಗುವುದರಿಂದ ತಾಪತ್ರಯ, 3 ರೀತಿಯಾದ ತಾಪಗಳು, 3 ರೀತಿಯಾದ ತೊಂದರೆಗಳು: ಆದಿಭೌತಿಕ, ಆಧ್ಯಾತ್ಮಿಕ, ಆದಿದೈವಿಕ, ಸೈಕಲಾಜಿಕಲ್, ಫಿಸಿಯೋಲಾಜಿಕಲ್, ಆ್ಯಂಡ್ ವಾಟ್ ವಿ ಬ್ರಾಟ್ ವೆನ್ ವಿ ಬಾಂಡ್. ನೀವೇನೇನು ಬಡಿದುಕೊಂಡು ಬಂದಿದ್ದೇವೆಯೋ ಅದರ ಪ್ರಕಾರದಲ್ಲಿ ಯಾವ ದೇಹವಿರುವುದು, ಆ ಪ್ರಕಾರದ ಯಾವ ಪ್ರಕಾರದ ನಮ್ಮ ಮಾನಸಿಕ ಸ್ಥಿತಿ ಇರುವುದು, ಈ 3ರಲ್ಲೇ ತೊಂದರೆ ಬರುವುದು. ಅಂದರೆ ಅರ್ಥ ನಾವು ಇಲ್ಲಿ ದುಃಖ ಪಡೋದಲ್ಲ, ಖುಷಿ ಪಡಬೇಕು. 3ರಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಬದಲಾವಣೆ ಸಾಧ್ಯ ಅಲ್ಲಿ ರೋಗವೂ ಸಾಧ್ಯ. ಎಲ್ಲಿ ಬದಲಾವಣೆ ಸಾಧ್ಯ ಅಲ್ಲಿ ಯೌವನ ಸಾಧ್ಯ. ಎಲ್ಲಿ ಬದಲಾವಣೆ ಸಾಧ್ಯ ಅಲ್ಲಿ ವೃದ್ಧಾಪ್ಯ ಸಾಧ್ಯ. ಎಲ್ಲಿ ಬದಲಾವಣೆ ಸಾಧ್ಯ ಅಲ್ಲಿ ಮೃತ್ಯು ಸಾಧ್ಯ. ಅದೇ ರೀತಿಯಾಗಿ ಇದು ನಾವು ಹೀಗೆ ಯೋಚನೆ ಮಾಡಿದ್ರೆ, ಎಲ್ಲಿ ಬದಲಾವಣೆ ಸಾಧ್ಯ ಅಲ್ಲಿ ಆರೋಗ್ಯ ಸಾಧ್ಯ. ಎಲ್ಲಿ ಬದಲಾವಣೆ ಸಾಧ್ಯ ಅಲ್ಲಿ ನಿತ್ಯ ಯೌವನ ಸಾಧ್ಯ. ಎಲ್ಲಿ ಬದಲಾವಣೆ ಸಾಧ್ಯ ಅಲ್ಲಿ ಇಚ್ಛಾ ಮರಣ ಸಾಧ್ಯ. ಈ 3 ಡೈಮೆನ್ಷನ್ಸ್ ಅಲ್ಲಿ ನಮ್ಮಲ್ಲಿ ಬದಲಾವಣೆಗಳನ್ನ ಪ್ರಕೃತಿನೂ ಮಾಡ್ತಾನೆ, ನಾವು ತಂದುಕೊಳ್ಬಹುದಾಗಿದೆ. ಈ 3 ಬದಲಾವಣೆಯಲ್ಲಿ ನಾವು ಧನಾತ್ಮಕ ಅಥವಾ ಋಣಾತ್ಮಕ, ಪಾಸಿಟಿವ್ ಅಂದರೆ ಆರೋಗ್ಯ, ಯೌವನ, ಇಚ್ಛಾ ಮರಣ, ಇವೆಲ್ಲ ಪಾಸಿಟಿವ್ ಕಡೆ ಇದ್ರೆ, ರೋಗ ರುಜಿನ, ಮಾನಸಿಕ ರೋಗ, ಕರ್ಮ, ಬೇಡ ಬೇಡ ಅಂತ ನಮ್ಗೆ ಅನ್ಸಿದ್ರು ಸತ್ತು ಹೋಗೋದು, ನರಳಿ ಸಾಯೋದು, ಇದೆಲ್ಲ ಋಣಾತ್ಮಕ. ಈ ಬದಲಾವಣೆಗಳು ತರೋದು ಈ 3 ಡೈಮೆನ್ಷನ್ಸ್ ಅಲ್ಲಿ ಆಗಿರೋದ್ರಿಂದ, ಈ 3ಕ್ಕೆ ಆಧಾರವಾಗಿರೋದು ಯಾವ ಶಕ್ತಿ ಬದಲಾವಣೆಯನ್ನು ತರ್ತದೆ ಅಂದಾಗ ಕುಂಡಲಿನಿ. ಆ ಕುಂಡಲಿನಿಯನ್ನು ಉದ್ದೀಪನಗೊಳಿಸಿಕೊಂಡು ನಾವು ಯೋಗಿಗಳಾಗಬಹುದು 18 ಮೆಟ್ಟಿಲುಗಳ ಆಧಾರದಲ್ಲಿ. ಇದನ್ನ ನಿಜವಾಗಿ ಹೇಳ್ತಾ ಇರೋದೇ ಭಗವದ್ಗೀತೆ. ಹಾಗಾಗಿ ಏನ್ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಬರ್ತಾರೆ, ಅಯ್ಯ ನಿನ್ನ ದೇಹ ಕೊರಡು, ಮರದ ಕೊರೆಡು, ಅದನ್ನ ಸವೆಸಬೇಕಪ್ಪ ಅಂತ ಒಂದು ನಿರ್ದೇಶನ ಇದೆ ಭಗವದ್ಗೀತೆಯಲ್ಲಿ. ಮರದ ಕೊರಡು ಅಂದ್ರೆ ಏನು? ಅದು ಜೀವಿತ ಅಲ್ಲ. ಗಂಧದ ಕೊರಡಿದೆ, ತೇದಾಗ ಗಂಧ ಬರ್ತದೆ, ಎಲ್ಲರ ಮನಲ್ಲೂ ಇರ್ತದೆ. ಹಾಗಾದ್ರಿಂದ ಚಿಗುರ್ತದ? ಅದು ಇಲ್ಲ, ಅದು ಒಂದು ಮರದ ತುಂಡು. ಆ ರೀತಿ ದೇಹ ಅನ್ನೋದು ಒಂದು ಮರದ ತುಂಡು. ಅದನ್ನ ಸವೆಸಿ 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 ಗಂಧವನ್ನು ಉತ್ಪತ್ತಿ ಮಾಡಿ ಯೋಗಿ ಆಗಪ್ಪ ಅಂತ ವ್ಯಾಸರು ಕೃಷ್ಣ ಪರಮಾತ್ಮನ ಮುಖಾಂತರ ನಮಗೆ ನಿರ್ದೇಶನವನ್ನು ಕೊಡ್ತಾರೆ. ಈ ದೇಹದ ವಿಚಾರಕ್ಕೆ ಕೊರಡು ಅಂತ ಹೇಳ್ತಾರಲ್ಲ, ಅದಕ್ಕೆ ಅಶ್ವತ್ಥ ಮರ ಅನ್ನ ಕಂಪ್ಯಾರಿಸನ್ ಮಾಡ್ತಾರೆ. ಭಗವದ್ಗೀತೆ ಬಲ್ಲವರಿಗೆ ಇದು ಗೊತ್ತಿರುತ್ತೆ. ದೇಹದ ಕೊರಡು, ನಮ್ಮ ದೇಹವು ಅಶ್ವತ್ಥ ಮರಕ್ಕೆ ಸಮ. ಪೀಪಲ್ ಟ್ರೀ ಅಂತ ಕರೀತಾರೆ ಅದನ್ನ ಇಂಗ್ಲಿಷಲ್ಲಿ. ಯಾಕೆ ಅಂತ ಮುಂದೆ ನೋಡೋಣ. ಮುಂದೆ ಬರ್ತದೆ ಯಾಕೆ ಅದನ್ನ ಇಷ್ಟೊಂದು ಸಾವಿರಾರು ಮರಗಳಿರ್ಬೇಕಾದ್ರೆ ಅಶ್ವತ್ಥ ಮರ ಅಂತಾನೆ ಯಾಕೆ ವ್ಯಾಸರು ಹೇಳಿದರು, ಅಥವಾ ಕೃಷ್ಣ ಯಾಕೆ ಅರ್ಜುನಂಗೆ ಅಶ್ವತ್ಥ ಮರ ನಿನ್ನ ದೇಹ ಅಂತ ಆ ರೀತಿ ಅಂತ ಹೇಳಿದ. ಮುಂದೆ ನೋಡೋಣ, ಮುಂದೆ ಬರ್ತದೆ. ಸದ್ಯಕ್ಕೆ ಅದನ್ನ ನಾವು ನಮ್ಮ ದೇಹವನ್ನ ಅಶ್ವತ್ಥ ಮರ ಅಂತ ಸದ್ಯಕ್ಕೆ ತೆಗೆದುಕೊಂಡಿರೋಣ. ಈ ಕೊರಡನ್ನ ಸವೆಸುವಂದ್ರು ಅಂದ್ರೆ ಏನ್ ಮಾಡಬೇಕು, ಹೇಗೆ ಸವೆಸೋದು? ಈ ಸೌಸಿ ಗಂಧದ ಕೊರಡು ಸವೆದಾಗ ಘಮವನ್ನುವಂತೆ ನಮ್ಮ ದೇಹ ಸವೆಸಿದಾಗ ನಮಗೆ ಅನುಭವ ಬರ್ತದೆ. ಅದನ್ನು ಗಳಿಸೋದು ಹೇಗೆ? ಈ ಅನುಭವದಿಂದ ಸವೆಸಿದಾಗ ಉಂಟಾಗುವ ಅನುಭವದಿಂದ ನಾವು ಉನ್ನತಿಗೆ ಏರುವುದು ಹೇಗೆ?
ಇದೆ 18 ಮೆಟ್ಟಿಲುಗಳು. ಅಂದ್ರೆ ನಿಜ ಹೇಳಬೇಕು ಅಂದ್ರೆ 18 ಬೇರೆ ಬೇರೆ ರೀತಿಯಾದ ಆಸನಗಳು ಯಾವ ಯಾವ ರೀತಿಯಲ್ಲಿ ದೈಹಿಕವಾಗಿ ಒಬ್ಬ ಮನುಷ್ಯನನ್ನು ಶಾಶ್ವತವಾಗಿ ಶಕ್ತನನ್ನಾಗಿ ಮಾಡುತ್ತದೆ. ಆ ಶಕ್ತಿಯಿಂದ ಆ ಮಾನವ ಯೋಗಿ ಆಗಲು ಸಾಧ್ಯ ಎಂಬುದನ್ನು ವಿವರವಾಗಿ ಹೇಳ್ತೇವೆ ಈ 18 ಅಧ್ಯಾಯಗಳು. ಅಂದರೆ ನಾನು ಅವತ್ತೇ ಹೇಳಿದೆ ಅಂದರೆ ಹಿಂದಿನ ಕ್ಲಾಸುಗಳಲ್ಲಿ ಉನ್ನತಿಗೆ ಏರಲಿಕ್ಕೆ ಯೋಗ ಒಂದು ಮಾರ್ಗ, ಆದರೆ ಸ್ವರ ಒಂದು ಮಾರ್ಗ, ಆಧ್ಯಾತ್ಮ ಒಂದು ಮಾರ್ಗ. ಹಾಗಾಗಿ ನಾವು ಇವತ್ತು ದಿನ ಭಗವದ್ಗೀತೆ ನಾವು ಕೇವಲ ಆಧ್ಯಾತ್ಮಿಕವಾಗಿ ನೋಡ್ತೇವೆ, ತಪ್ಪಲ್ಲ. ಆದರೆ ಅದರ ಒಳಗಿರೋ ಅಸಲಿಯತ್ತು ನಿಜವಾದ ಸಾರ ಏನು? ಯೋಗ. ಅದು ಆಧ್ಯಾತ್ಮವೂ ಅಲ್ಲ, ಸ್ವರ ಸಾಧನವೂ ಅಲ್ಲ, ಯೋಗ ಸಾಧನೆ. ಅಂದರೆ ನಾವು ನಿರೋಗಿಗಳಾಗಿ ಸದಾ ಯೌವನ ಭರಿತರಾಗಿ ವೃದ್ಧಾಪ್ಯಕ್ಕೆ ಹೋಗದೆ ಇಚ್ಛಾಮರಣವನ್ನು ನಾವು ಸಾಧಿಸಲು ಅವಶ್ಯಕವಾಗಿರುವ ಶಕ್ತಿಯನ್ನ ತಂದುಕೊಡುವಂತಹ ವಿಚಾರವನ್ನ, ಪ್ರಯೋಗವನ್ನ, ಮಂತ್ರವನ್ನ, ಎಲ್ಲವನ್ನ, ಅದಕ್ಕೆ ಬೇಕಾಗಿರೋ ಸಕಲವನ್ನು ಕೊಡುವಂತಹದ್ದು ಭಗವದ್ಗೀತೆ. ಆದರೆ ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು. 18 ಆಸನಗಳು ಯೋಗಿ ಆಗಲಿಕ್ಕೆ ಸಹಾಯ ಮಾಡ್ತದೆ, ಆದರೆ ಆಸನಗಳೇ ಯೋಗವಲ್ಲ. ಶಕ್ತಿ ಸಂಪಾದನೆಗಾಗಿ, ಕೆಲವು ದೈಹಿಕ ಬದಲಾವಣೆಗಳಿಗಾಗಿ, ಕೆಲವು ಅನುಭವಕ್ಕಾಗಿ ಆಸನಗಳೇ ವಿನಃ ಆಸನಗಳೇ ಯೋಗವಲ್ಲ. ಏಕೆಂದ್ರೆ ಇವತ್ತಿನ ಹಲವೆಡೆ ನಾನು ನೋಡೋದೇನು ಅಂದ್ರೆ, ನನ್ನ ಸ್ವಂತ ಅನುಭವದಲ್ಲಿ ಯೋಗಾಸನ ಅಂದ್ರೆ ಆಸನಗಳು ಎಕ್ಸಸೈಸ್ ಲೆವೆಲಿಗೆ ಬಂದ್ಬಿಟ್ಟಿದೆ, ಜಿಮ್ ಲೆವೆಲಿಗೆ ಬಂದ್ಬಿಟ್ಟಿದೆ. ಜಿಮ್ಮಲ್ಲಿ ಬಾಡಿ ಬೆಳೆಸ್ಬೋದು, ಆದರೆ ಅದು ಯೋಗ ಆಗೋದಿಲ್ಲ. ಅದೇ ರೀತಿ ಆಸನಗಳಿಂದ ದೇಹದ ಶಕ್ತಿ ತಂದ್ಕೋಬಹುದು, ಆದರೆ ಅದು ಯೋಗ ಆಗೋದಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾರಿಗಾದ್ರೂ ಪ್ರಶ್ನೆ ಇದೆಯಾ ಈ ಇಷ್ಟೊತ್ತು ಹೇಳಿದ್ರಲ್ಲಿ? ಹೇಳಿ ಸರ್. ಇದು ಆದಿ ಬೌದ್ಧಿಕ ಮತ್ತೆ ಆದಿ ದೈವಿಕ, ಆಧ್ಯಾತ್ಮಿಕ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ಸರ್? ಅಧಿಭೌತಿಕ ಅಂದ್ರೆ ಫಿಸಿಕಲ್ ಲೇಯರ್, ಫಿಸಿಕ್ಯಾಲಿಟಿ ಏನಿದೆ ನಮ್ಮಲ್ಲಿ, ನಮ್ಮ ಭೌತಿಕವಾದ ಲೇಯರ್ಗಳೇನಿದೆ ಅಲ್ಲಿ ಬದಲಾವಣೆ ಸಾಧ್ಯ. ಆಧ್ಯಾತ್ಮಿಕ ಅಂದ್ರೆ ಸ್ಪಿರಿಚುಯಾಲಿಟಿ ಅಂತ ಕರೀತಾರೆ, ಬಟ್ ಅದು ಮಾನಸಿಕ. ಮಾನಸಿಕಗಳು ಏನೇನಿದೆ, ಬುದ್ಧಿ, ಚಿತ್ತ, ಅಹಂಕಾರ, ಇವೆಲ್ಲ ಮನಸ್ಸು, ಇವೆಲ್ಲ ಭೌತಿಕತೆಗೆ ಬರ್ತದೆ. ಸರಿ, ಆಧ್ಯಾತ್ಮಿಕತೆಗೆ ಬರ್ತದೆ. ಅಂತಃಕರಣಗಳು ಇವು ಮಾನಸಿಕ. ದೈವಿಕ, ನಾವು ಏನನ್ನ ಕೊಂಡು ಬಂದಿದ್ದೇವೆ, ಏನನ್ನ ನಾವು ಹುಟ್ಟಬೇಕಾದ್ರೆ ನೋಡಿ, ಇಲ್ಲಿ ಈ ವಿಶ್ವದಲ್ಲಿರುವಂತಹ, ಪ್ರಪಂಚದಲ್ಲಿ ಇರುವಂತಹ ಜಗತ್ತಿನಲ್ಲಿ ನಮ್ಮ ಜನ್ಮವಾಗಿದೆ. ಜಗತ್ತು ಅಂದ್ರೆ ಏನು? ಅದು 5 ವಿಚಾರಗಳ ಕಂಟ್ರೋಲ್ ಪ್ರಪಂಚದಲ್ಲಿದೆ. ಪ್ರಪಂಚ ಅನ್ನೋದು ಸ್ವತಂತ್ರದಲ್ಲಿದೆ. ಈ ಸ್ವತಂತ್ರವನ್ನು ತೆಗೆದುಕೊಂಡು ನಾವು ವಿಶ್ವಕ್ಕೆ ಎಂಟ್ರಾಗಿ ಪ್ರಪಂಚವನ್ನು ಉಪಯೋಗಿಸಿಕೊಂಡು ನಾವು ಜಗತ್ತಲ್ಲಿ ಜನ್ಮ ತಾಳಬೇಕಾದ್ರೆ ನಾವು ಕೆಲವು ವಿಚಾರಗಳನ್ನು ತೆಗೆದುಕೊಂಡು ಬರಬೇಕಾಗ್ತದೆ. ಯಾವುದು? ಕರ್ಮ ಮತ್ತೆ ಋಣ. ನಾವು ಜೀವಂತರಾಗಿದ್ದೇವೆ. ಜೀವದಲ್ಲಿ ಏನಿದೆ? ಅಜ್ಞಾನ, ಕಾಮ, ಕರ್ಮ, ಇವುಗಳು ಜೀವ. ಜೊತೆಗೆ ಋಣ. ಅಂದ್ರೆ ಅರ್ಥ ಏನು?
ನಾವು ಯಾವ ಕಾರಣಕ್ಕೆ ನಾವು ಜನಿಸಿದ್ದು? ಒಂದು ಕಾರಣ ಇದೆ ನಮ್ಮ ಜನನಕ್ಕೆ, ಪ್ರತಿಯೊಬ್ಬರ ಜನನಕ್ಕೆ, ಪ್ರತಿಯೊಂದರ ಸೃಷ್ಟಿಯ ಹಿಂದೆ ಒಂದು ಕಾರಣ ಇದೆ. ಅದು ಕರ್ತೃತ್ವನೇ ಇರಬಹುದು, ಅಕರ್ತೃತ್ವನೇ ಇರಬಹುದು, ಅನ್ಯಥಾ ಕರ್ತೃವೇ ಆಗಿರಬಹುದು. ಅನ್ಯಥಾ ಕರ್ತೃ, ಅಕರ್ತೃ, ಕರ್ತೃ ಯಾವುದೇ ಆಗಿರಬಹುದು. ಆದರೆ ಒಟ್ಟಿನಲ್ಲಿ ಕಾರಣ ಇದೆ. ಆ ಕಾರಣ ತೆಗೆದುಕೊಂಡು ನಾವು ಹುಟ್ಟಿರ್ತೇವೆ. ಆ ಕಾರಣ ತೆಗೆದುಕೊಂಡು ಹುಟ್ಟಿದ್ದು, ಆ ಕಾರಣವೇ ಉದ್ದೇಶವಾಗಿರ್ತದೆ. ಅದಕ್ಕೆ ಸಂಬಂಧಿತ ಕರ್ಮಗಳಿರ್ತದೆ. ಆಮೇಲೆ ನಾವು ಹುಟ್ಟಲಿಕ್ಕೆ ವಂಶ ಬೇಕು, ವಿಶ್ವ ಬೇಕು, ಪ್ರಪಂಚ ಬೇಕು, ಜಗತ್ತು ಬೇಕು, ವಂಶ ಬೇಕು, ಮನುಷ್ಯರು ಬೇಕು, ತಂದೆ ಬೇಕು, ತಾಯಿ ಬೇಕು, ಗೋತ್ರ ಬೇಕು, ಸೂತ್ರ ಬೇಕು, ಜ್ಞಾನ ಬೇಕು, ಕರ್ಮ ಬೇಕು. ಇವೆಲ್ಲವೂ ಋಣಗಳಿಂದ ಪ್ರಾಪ್ತಿಯಾಗ್ತದೆ. ಈ ಪ್ರಾಪ್ತಿ ಅಂದ್ರೆ ನಾವು ಒಂದು ಹುಟ್ಟಬೇಕಾದ್ರೆ ಎಷ್ಟು ವಿಚಾರಗಳು ಅದ್ರ ಹಿಂದೆ ಇರ್ತದೆ ಅಂತಂದ್ರೆ, ಹಲವಾರು ವಿಚಾರಗಳನ್ನು ನಾವು ತೆಗೆದುಕೊಂಡು ಬಂದಿರ್ತೇವೆ. ಅದರಲ್ಲಿ ಮುಖ್ಯವಾದನ್ನು ನಾವು ಅನುಭವಿಸೋದು ಪ್ರಾರಬ್ಧ. ಆ ಪ್ರಾರಬ್ಧ ಮತ್ತೆ ಈ ಋಣ, ಕರ್ಮ ಇವೆಲ್ಲ ಏನೇನು ನಾವು ತೆಗೆದುಕೊಂಡು ಬಂದಿದ್ದೇವೆ, ಗಂಡು ಹೆಣ್ಣು, ನಮ್ಮ ದೇಹದ ಸೈಜು, ನಮ್ಮ ದೇಹದ ಆರೋಗ್ಯ, ಬ್ಲಾ ಬ್ಲಾ ಬ್ಲಾ, ದರ್ ಲಾಟ್ ಆಫ್ ಪ್ಯಾರಾಮೀಟರ್ಸ್ ಇರುತ್ತೆ. ಅದು ನಾವು ಚೇಂಜ್ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ. ಕೆಲವು ಅಸಾಧ್ಯ, ಕೆಲವು ಸಾಧ್ಯ. ಈ ರೀತಿ ತೆಗೆದುಕೊಂಡು ಬಂದಿರುವುದು ಯಾವುದು? ಅದೇ ಅಧಿದೈವಿಕ, ಆಧ್ಯಾತ್ಮಿಕ ಹಾಗೂ ಆದಿಭೌತಿಕ. ಇಷ್ಟೆಲ್ಲ ತಂದಿದ್ರೂ ಕೂಡ ನಾವು ಇದರಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು. ದೈವಿಕವೇ ಇರಬಹುದು, ಭೌತಿಕವೇ ಇರಬಹುದು, ಆಧ್ಯಾತ್ಮಿಕವೇ ಇರಬಹುದು. ನಾವು ಬದಲಾಯಿಸಿಕೊಳ್ಳಲು ಸಾಧ್ಯ, ಬದಲಾವಣೆಗಳನ್ನು ತಂದುಕೊಳ್ಳಲು ಸಾಧ್ಯ. ಹಾಗಾಗಿ ಈ ಮೂರು ರೀತಿಯಾದ ಬದಲಾವಣೆಗಳನ್ನು ಒಳಪಡ್ತದಲ್ಲ, ಹಾಗಾಗಿ ಕಷ್ಟಗಳು ಇದೆ 3 ಲೇಯರಲ್ಲಿ, ಸುಖಗಳು ಬಂದರೆ ಅದು ಕೂಡ ಈ 3 ಲೇಯರಲ್ಲಿ. ನಾವು ಈಗ ಹೊರಟಿರುವಂತಹ ಭಗವದ್ಗೀತೆ ವಿಚಾರ ತಿಳ್ಕೊಂಡು ಯೋಗಿ ಆಗಬಹುದು ಅಂತಂದ್ರೆ ಅದೂ ಕೂಡ ಬದಲಾವಣೆಯನ್ನು ತಂದುಕೊಡುವಂಥದ್ದು ಈ 3 ಲೇಯರಲ್ಲೇ. ಅರ್ಥ ಆಯ್ತಾ ಕೀರ್ತಿಯವರೇ? ಹಾ, ಏನು ಹಾ ಹೇಳಿ. ಅದೇ ಯಾವುದೇ ಏನೇ ಮಾಡಿದ್ರು ಈ 3 ಲೇಯರ್ ಅಲ್ಲೇನೆ ನಾವು ಏನೋ ಟರ್ನ್ಸ್ ತಗೊಳ್ತಾನೆ ಇರ್ತೀವಿ. ಅಲ್ಲ, ಇದು ನಿತ್ಯ ಇನ್ಫ್ಲೂಯೆನ್ಸ್ ಅಲ್ಲಿ ಇರ್ತದೆ. ಈ 3 ಅಲ್ವೇ ಮೇಡಮ್? ಯೋಚನೆ ಮಾಡಿ. ಹಾ ಸರ್, ಅದೇ ಅಂದ್ರೆ ನಾವು ಎಲ್ಲಿ ಹೋದ್ರು ಈ 3 ಬಿಡಕ್ ಆಗೋದಿಲ್ಲ. ಅಂದ್ರೆ ಈ 3 ಒಂಥರ ಅಂಟ್ಕೊಂಡಂಗೆನೆ ಇರುತ್ತೆ ಅನ್ನಂಗೆ. ಅಂಟ್ಕೊಂಡಂಗೆ ಅಲ್ಲ, 3ರಿಂದನೇ ನಾವು ಹುಟ್ಟಿರೋದು ಇರೋದು. ಹಾ ಸರ್. ಇದರಲ್ಲಿ ಬರುವ ಬದಲಾವಣೆಯೇ ಆರೋಗ್ಯ ಅದು ಅನಾರೋಗ್ಯ. ಇದರಲ್ಲಿ ಬರುವ ಬದಲಾವಣೆಯೇ ಬಾಲ್ಯ, ಯೌವನ, ವೃದ್ಧಾಪ್ಯ. ಸುಖ ಸಂತೋಷಗಳು ಇದರಲ್ಲೇ, ದುಃಖಗಳು ಇದರಲ್ಲೇ ಅಲ್ವೇ? ಇನ್ನೆಲ್ಲಿ ಅನುಭವ ಅಂತ ಇನ್ನೆಲ್ಲಿ ಬರ್ತದೆ ನಮ್ಗೆ? ಆತರ ಈ ದೈಹಿಕ, ಮಾನಸಿಕ, ದೈವಿಕ ನಾವು ಏನನ್ನ ಕೊಂಡು ಬಂದಿದ್ದೇವೆ, ತೆಗೆದುಕೊಂಡು ಬಂದಿದ್ದೇವೆ, ಅವೆಲ್ಲ ದೈವಿಕ. ಹಾಗಾಗಿ ಈ 3 ಲೇಯರಲ್ಲೇ ಏನು ಬರ್ತದೆ, ಈ 3ರನ್ನ ಸವೆಸಬೇಕು. ಏನ್ ಹೇಳಿ? ಸವೆಸಬೇಕು. ಸವೆಸಿದಾಗ ಅನುಭವ, ಅನುಭವದಿಂದ ಶಕ್ತಿ. ಹೇಗೆ ಸವೆಸಿದರೆ ಯಾವ ಅನುಭವ, ಅದರಿಂದ ಏನನ್ನು ಗಳಿಸುವುದು ಅಂತ ಹೇಳೋದೇ ಭಗವದ್ಗೀತೆ. ಅರ್ಥ ಆಗ್ತಿದೆಯೇ? ಮತ್ತೇನಾದ್ರು ಅನುಮಾನ ಇದೆಯಾ? ಓಕೆ, ಈ ಮುಂದಕ್ಕೆ ನೋಡೋಣ. ನಾವೇನ್ ನೋಡಿದ್ವಿ? ಅಶ್ವತ್ಥ ಮರ ನಮ್ಮ ದೇಹಕ್ಕೆ ಅಶ್ವತ್ಥ ಅಂತ
ವ್ಯಾಸರು ಕೃಷ್ಣನ ಬಾಯಲ್ಲಿ ಹೇಳಿಸ್ಬಿಟ್ಟಿದ್ದಾರೆ. ಅಶ್ವತ್ಥ ಮರ, ಪೀಪಲ್ ಟ್ರೀ. ಅಶ್ವತ್ಥ ಅಂದ್ರೆ ಏನು? ಅತ್ಯಂತಿಕೈ ಶ್ವಸಿತೈ, ಅತ್ಯಂತಿಕೈ ಶ್ವಸಿತೈ ಅಂದರೆ ನಿರಂತರವಾಗಿ ಉಸಿರಾಡುತ್ತಿರುವುದು. ಅಂದ್ರೆ ಅಶ್ವತ್ಥ ಅಂದ್ರೆ ನಾವು ಈ ಗುಣವನ್ನ ಆ ಒಂದು ಮರದಲ್ಲಿ ಕಂಡುಕೊಂಡು ಅದಕ್ಕೆ ಅಶ್ವತ್ಥ ಅಂತ ಹೆಸರಿಟ್ವಿ. ಅಂದ್ರೆ ನಿರಂತರವಾಗಿ ಯಾವುದು ಉಸಿರಾಡುತ್ತಿರುವುದು, ನಾವುಗಳು ನಿರಂತರವಾಗಿ ಉಸಿರಾಡ್ತೀವಿ. ಓಹೋ, ಇದೇ ರೀತಿಯಲ್ಲಿ ಈ ಮರನೂ ಉಸಿರಾಡುತ್ತಲ್ಲ, ಹಾಗಾಗಿ ಇದು ಅಶ್ವತ್ಥ ಮರ. ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುತ್ತಿರುವ ನಿನ್ನ ದೇಹ ಅಶ್ವತ್ಥ ಮರದ ಕೊರಡು, ಅಂದ್ರೆ ಡೆಡ್ ಬಾಡಿ ಈಸ್ ಬ್ರೀತಿಂಗ್ ಕಂಟಿನ್ಯೂಸ್ಲಿ ಅಂತ ಅರ್ಥ. ಅತ್ಯಂತಿಕೈ ಶ್ವಸಿತೈ ಅಂತ ಹೇಳೋದಕ್ಕೆ ಅಶ್ವತ್ಥ ಅಂತ ಹೇಳಿ, ಇಲ್ಲಿ ಭಗವದ್ಗೀತೆಯಲ್ಲಿ ಅಶ್ವತ್ಥ ಅಂದ್ರೆ ಮರ ಅಂತ ಹೇಳಿಲ್ಲ. ಒಂದ್ ಮರ ಇದೆಯಪ್ಪ, ಅದು ನಿನ್ನ ದೇಹದ ರೀತಿಯಲ್ಲೇ ಉಸಿರಾಡ್ತದೆ. ನಿನ್ನ ದೇಹವೂ ಅಶ್ವತ್ಥ, ಆ ಮರದ ದೇಹವೂ ಅಶ್ವತ್ಥ. ಆ ಅಶ್ವತ್ಥ ಮರ ಹಗಲು ರಾತ್ರಿ ಒಂದೇ ಸಮ ಉಸಿರಾಡುತ್ತೆ. ಇದನ್ನ ನಾವು ಕೃಷ್ಣ ಯಜುರ್ವೇದದ 4ನೇ ಪ್ರಶ್ನೆಯಲ್ಲಿ ನಾವು ಈ ವಿಚಾರ ನೋಡ್ಕೋಬಹುದು. ನಾನು ಮುಂಚೆನೆ ಹೇಳಿದ್ದೀನಿ ಹಲವಾರು ತರಗತಿಗಳಲ್ಲಿ, ಋಗ್ವೇದದ ಕೆಲವು ಮಂತ್ರಗಳ, ಎಸ್ಪೆಷಲಿ ಕಿಲ ಮಂತ್ರಗಳ, ಆ ಮಂತ್ರಗಳನ್ನೇ ಭಗವದ್ಗೀತೆಯ ರೂಪದಲ್ಲಿ ಬರೆಯಲಾಗಿದೆ. ಹಾಗಾಗಿ ಇಲ್ಲಿ ಹೇಳಿರುವಂತ ಭಗವದ್ಗೀತೆಯಲ್ಲಿ ಹೇಳಿರತಕ್ಕಂತಹ ಅಶ್ವತ್ಥ ಅನ್ನೋದು ಕೃಷ್ಣ ಯಜುರ್ವೇದದ 4ನೇ ಪ್ರಶ್ನೆಯಲ್ಲಿ ನಾವು ಇದೇ ವಿಚಾರ ನೋಡಬಹುದಾಗಿದೆ. ಅಲ್ಲೂ ಕೂಡ ದೇಹವನ್ನ ಕೊರಡು, ಆ ಮರ ಹಗಲು ರಾತ್ರಿ ನಿರಂತರವಾಗಿ ಉಸಿರಾಡುತ್ತೆ, ಅದೊಂದು ಮರ ಇದೆ, ಅದು ಅಶ್ವತ್ಥ. ನಿನ್ನ ದೇಹವೂ ಹಗಲು ರಾತ್ರಿ ಉಸಿರಾಡುತ್ತೆ, ಹಾಗಾಗಿ ನಿನ್ನ ದೇಹದವು ಅಶ್ವತ್ಥ. ಇದರಲ್ಲಿ ಯಾರಿಗಾರು ಅನುಮಾನ ಇದೆಯಾ? ಓಕೆ. ಅಂದ್ರೆ ನಿರಂತರವಾಗಿ ಉಸಿರಾಡುತ್ತಲ್ಲ, ನಿರಂತರವಾಗಿ ಚಲನೆ ಇರ್ತದೆ, ಅಂದ್ರೆ ಆವೇಗ ಇರ್ತದೆ. ಹಾಗಾಗಿ ನಾವೀಗ ನೆಕ್ಸ್ಟ್ ಏನ್ ತಿಳ್ಕೋಬೇಕು? ಈ ಯೋಗವನ್ನು ಅನುಷ್ಠಾನ 18 ಮೆಟ್ಟಿಲುಗಳಿಂದ ನಾವು ಒಂದೊಂದಾಗಿ ಅನುಷ್ಠಾನ ಮಾಡ್ತಾ ಹೋದಾಗ, ಈ ಅನುಷ್ಠಾನವನ್ನು ನಾವು ವಿಚಾರಿಸುವಾಗ ಇವುಗಳಲ್ಲಿ ಅಗ್ನಿ ಇರ್ತದೆ. ಅಗ್ನಿ ಅಂದ್ರೆ ಏನು? ಅಘಾ ಪ್ಲಸ್ ನಿ, ಜಡತ್ವಕ್ಕೆ ಆವೇಗ ನೀಡುವುದನ್ನ ಅಗ್ನಿ. ನಾವು ನೋಡುವ ಬೆಂಕಿ ಕೂಡ ಒಂದು ಅಗ್ನಿಯ ರೂಪ. ನಮ್ಮ ಆಹಾರ ಪಚನವಾಗುವುದು ಕೂಡ ಒಂದು ಅಗ್ನಿಯ ರೂಪ. ಈ ರೀತಿ ಯಾವ ಒಂದು ಜಡತ್ವಕ್ಕೆ ಆವೇಗ, ಮೊಮೆಂಟಮ್ ಅನ್ನ ಇನರ್ಷಿಯಾಗಿ ಕೊಡ್ತದೋ ಆ ಎಲ್ಲವೂ ಕೂಡ ಅಗ್ನಿಗಳೇ. ಇದನ್ನ ನಾವು ಹೋಮಿಯೋಸ್ಟಾಟಿಸ್ ಅಂತ ಇವತ್ತು ಮೆಡಿಕಲ್ಲಿ ನಾವು ಹೇಳ್ತೇವೆ. ವಿಜ್ಞಾನದಲ್ಲಿ, ವೈದ್ಯಕೀಯ ವಿಭಾಗದಲ್ಲಿ ಹೋಮಿಯೋಸ್ಟಾಟಿಸ್, ಇದನ್ನ ಕೋಟ್ಯಾಂತರ ವರ್ಷದಿಂದ ವೇದಗಳ, ಋಗ್ವೇದ ಮಂತ್ರಗಳಲ್ಲಿ ಹೇಳಿದ್ದಾರೆ. ಅದನ್ನೇ ರಿಸರ್ಚ್ ಅಲ್ಲಿ ಹೇಳ್ತಾರೆ ಹೋಮಿಯೋಸ್ಟಾಟಿಸ್ ಅಂದ್ರೆ. ಹೋಮಿಯೋ ಮತ್ತೆ
ಸ್ಟ್ಯಾಟಿಸ್ ಅಂದರೆ ಗ್ರೀಕ್ ಪದಗಳಿವು. ಸ್ಥಿರವಾದ ಸ್ಥಿತಿಗಳನ್ನು ನಿರ್ವಹಿಸುವಂತಹ ಸಂಯೋಜಕ ಶಾರೀರಿಕ ಪ್ರಕ್ರಿಯೆಗಳು. ಅಗ್ನಿ ಅಂದ್ರೆ ನೋಡಿ, ಅಘ ಪ್ಲಸ್ ನೀ, ಜಡತ್ವಕ್ಕೆ ಆವೇಗ ನೀಡುವುದು. ಇದರಿಂದ ಉಪಯೋಗ ಏನು? ಸ್ಥಿತಿಗಳನ್ನು ನಿರ್ವಹಣೆ. ಅಂದ್ರೆ ನಾನು ನೆನ್ನೆನೂ ಬದುಕಿದ್ದೆ, ಇವತ್ತು ಬದುಕಿದ್ದೀನಿ, ನಾಳೆನೂ ಬದುಕಿರ್ತೀನಿ ಅಂದ್ರೇನು? ನನ್ನ ಸ್ಥಿತಿಯನ್ನ ಸ್ಥಿರವಾಗಿ ಇಟ್ಕೋತಾ ಇದ್ದೀನಿ. ದೈಹಿಕ, ಮಾನಸಿಕ, ದೈವಿಕ ಈ ಸ್ಥಿತಿಗಳನ್ನ ಸ್ಥಿರಗೊಳಿಸುವುದು ಯಾವುದು? ಅಗ್ನಿ. ಹಾಗಾಗಿ ಅಗ್ನಿಮೀಳ ಪುರೋಹಿತಂ, ಋಗ್ವೇದರ ಮೊಟ್ಟ ಮೊದಲ ಘೋಷ ಅಗ್ನಿಮೀಳ ಪುರೋಹಿತಂ. ಈ ದೇಹಕ್ಕೆ ಹಿತವನ್ನು ಕೊಡುವುದು ಯಾವುದು? ಒಂದೇ ಒಂದು ಅಗ್ನಿ. ಈ ಭೂಮಿಯಲ್ಲಿ ನಮ್ಮ ಸ್ಥಿತಿಗಳಿಗೆ ಹಿತವನ್ನು ತರುವಂತಹದ್ದು ಯಾವುದು ಅಂದರೆ ಅದು ಅಗ್ನಿ. ಅಂದರೆ ಯೋಗದ ಅನುಷ್ಠಾನ 18 ಮೆಟ್ಟಿಲುಗಳನ್ನು ನಾವು ತೆಗೆದುಕೊಂಡು ಹೋಗಿ ಹತ್ತಬೇಕು. ನಾವು ಅಗ್ನಿಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ವೈದ್ಯಕೀಯದಲ್ಲಿ ಅದನ್ನ ಹೋಮಿಯೋಸ್ಟಾಟಿಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸ್ಥಿತಿ ಸ್ಥಿರವಾಗಿರಬೇಕು ಅಂದ್ರೆ ಸಂಯೋಜಿಕ ಶಾರೀರಿಕ ಪ್ರಕ್ರಿಯೆಗಳು ಕರೆಕ್ಟಾಗಿ ನಡೀಬೇಕು. ಅಂದ್ರೆ ಇದು ಕಲ್ಲಲ್ಲಿರುತ್ತೆಯೇ? ಇಲ್ಲ. ಅಂದ್ರೆ ಬದಲಾಗತ್ತೆ, ಆದ್ರೆ ಬ್ಯಾಲೆನ್ಸ್ ಕಳ್ಕೋಬಾರ್ದು. ಅಗ್ನಿ ಏನ್ ಮಾಡ್ತದೆ? ಬದಲಾವಣೆಗಳನ್ನು ತರ್ತದೆ, ಆದರೆ ಇಂಬ್ಯಾಲೆನ್ಸ್ ಮಾಡೋದಿಲ್ಲ. ಸ್ವಯಂಚಾಲಿತವಾಗಿ ಬ್ಯಾಲೆನ್ಸಿಂಗ್ ಸ್ಟೇಟ್ ಅಲ್ಲಿ ಇರ್ತದೆ. ಈಗ ಉದಾಹರಣೆಗೆ ನಾನು ಮಾಡೋ ರಿಸರ್ಚ್ ಅಲ್ಲಿ ಮಾನಸಿಕ ಮತ್ತು ದೈಹಿಕ ಎರಡರ ಮಧ್ಯದಲ್ಲಿ ಒಂದು ಡೈನಮಿಕ್ ಈಕ್ವಿಲಿಬ್ರಿಯಂ ಇರ್ತದೆ. ಅದು ಡೈನಮಿಕ್ ಆಗಿರ್ತದೆ. ಹಲವಾರು ರೋಗಗಳು ಆ ಒಂದು ಸಮತೋಲನ ಸ್ಥಿತಿಯಲ್ಲಿ, ಅಂದ್ರೆ ಸದಾ ಚಾಲನೆಯಲ್ಲಿರುವ ಸಮತೋಲನ ಸ್ಥಿತಿಯಲ್ಲಿ ವ್ಯತ್ಯಾಸವಾದರೆ, ಇಲ್ಲ ದೈಹಿಕ ಇಲ್ಲ ಮಾನಸಿಕ ತೊಂದರೆಗಳು ಬರ್ತದೆ. ಅದು ಕೂಡ ಒಂದು ಹೋಮೋಸ್ಟಾಟಿಸ್. ಅಂದ್ರೆ ಆದಿದೈವಿಕ ಆದಿಭೌತಿಕದ ಮಧ್ಯೆ ಇರುವ ಒಂದು ಸ್ವಯಂಚಾಲಿತ ವ್ಯವಸ್ಥೆ, ಆದಿಭೌತಿಕ ಆಧ್ಯಾತ್ಮಿಕ ನಡುವೆ ಇರುವಂತಹ ಒಂದು ಸಮತೋಲನ ವ್ಯವಸ್ಥೆ, ಆಧ್ಯಾತ್ಮಿಕ ಮತ್ತು ಆದಿದೈವಿಕ ನಡುವೆ ಇರುವಂತಹ ಸಮತೋಲನ ವ್ಯವಸ್ಥೆ. ಈ ವ್ಯವಸ್ಥೆಗಳ ನಡುವೆ ಅಂದ್ರೆ ಇದೊಂದು ಸ್ಥಿತಿ, ದೈಹಿಕ ಸ್ಥಿತಿ, ಮಾನಸಿಕ ಸ್ಥಿತಿ, ದೈವಿಕ ಸ್ಥಿತಿ. ಇವುಗಳ ನಡುವೆ ಒಂದಕ್ಕೊಂದು ಸಂಪರ್ಕವನ್ನು ಕಲ್ಪಿಸುವುದು ಅಗ್ನಿ. ಅದು ಸ್ವಯಂಚಾಲಿತವಾಗಿ ತುಲನಾತ್ಮಕವಾಗಿ ದೇಹಕ್ಕೂ ತೊಂದರೆ ಕೊಡದೆ, ದೈವಿಕಕ್ಕೂ ತೊಂದರೆ ಕೊಡದೆ, ಮಾನಸಿಕಕ್ಕೂ ತೊಂದರೆ ಕೊಡದೆ ಇಟ್ಕೋತೀವಲ್ಲ, ಅದು ಆರೋಗ್ಯ. ಆದರೆ ಇದು ಸ್ಥಿರವಾದರೂ ಜಡವಲ್ಲ, ಚಲನಾತ್ಮಕವಾಗಿರುತ್ತದೆ. ನಾವು ಆರೋಗ್ಯ, ಯೌವನ, ಇಚ್ಛಾಮರಣ ಇದೆಲ್ಲ ನಾವು ನೋಡಿಕೊಂಡಾಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು? ಮೊಟ್ಟ ಮೊದಲು ಅಗ್ನಿ. ಈಗ ನೋಡಿ, ಎಷ್ಟು ಸ್ಟೆಪ್ ಬೈ ಸ್ಟೆಪ್ ಬಂದ್ವಿ. ನಮ್ಮ ದೇಹ ಸದಾ ಉಸಿರಾಡ್ತಿರ್ತದೆ, ಹಾಗಾಗಿ ಇದು ಅಶ್ವತ್ಥ. ಉಸಿರಿನಿಂದ ಅಗ್ನಿ ಜನರೇಟ್ ಆಗ್ತದೆ,
ಆ ಅಗ್ನಿ ಒಂದು ಸ್ಥಿರವಾಗಿ ನಿಲ್ಲುವ ಸ್ಥಿತಿಗಳನ್ನು ಸ್ಥಿರವಾಗಿಸುವಿಕೆಯ ಅದಕ್ಕೆ ಅದು ಸಪೋರ್ಟ್ ಮಾಡ್ತದೆ. ನೋಡಿ, ಒಂದಕ್ಕಿಂತ ಒಂದು ಲಿಂಕ್ ತಗೋಬೇಕು ನಾವು. ಹಾಗಾಗಿ ಯಾವುದೋ ಸಂಬಂಧವಿಲ್ಲದ ಆದಿಭೌತಿಕತೆ, ಯಾವುದೋ ಅಸಂಬದ್ಧವಾದ ಆಧ್ಯಾತ್ಮಿಕತೆ ಇದೆ. ಮಾನಸಿಕ ಮತ್ತು ದೈಹಿಕಕ್ಕೆ ಪೂರಕವಾಗದಂತಹ ಕರ್ಮ ಋಣ ಜ್ಞಾನ ಕಡೆಗೆ ಇದು ಮಾರಕ. ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ವೇದನೆ, ಜಾಸ್ತಿ ಹೆಚ್ಚು ಕಮ್ಮಿ ಆದಾಗ ರೋಗ, ಸಿಕ್ಕಾಪಟ್ಟೆ ಹೆಚ್ಚು ಕಮ್ಮಿ ಆದಾಗ ಗುಣಪಡಿಸಲಾಗದಂತಹ ರೋಗ, ವೇದನೆ, ಬಾಧೆ, ಮಿತಿಮೀರಿ ಹೋದಾಗ ಮೃತ್ಯು. ಅರ್ಥ ಮಾಡ್ಕೋಬೇಕು. ನಾವು ಏನು ಸಾಧನೆ ಮಾಡಕ್ಕೆ ಹೊರಟಿದ್ದೀವಿ ಅಂದರೆ ಭೌತಿಕ, ಆಧ್ಯಾತ್ಮಿಕ, ದೈವಿಕ ಈ ಒಂದೊಂದು ಸ್ಥಿತಿಗಳ ನಡುವಿನ ಒಂದು ಬ್ಯಾಲೆನ್ಸ್ ಏನಿದೆ ಅದನ್ನು ನಾವು ಕೆಡಿಸ್ಕೋಬಾರ್ದು. ನಡುವಿನ ಬ್ಯಾಲೆನ್ಸ್ ಸ್ಥಿತಿಯನ್ನು ಕೆಡಿಸಿಕೊಂಡರೆ ಅದು ದೈಹಿಕವಾಗಿಯೋ ಅಥವಾ ಮಾನಸಿಕವಾಗಿಯೋ ಅಥವಾ ದೈವಿಕವಾಗಿಯೋ ನಮಗೆ ತೊಂದರೆಗಳನ್ನು ಕೊಡ್ತದೆ. ನಾವು ಬದಲಾವಣೆ ಮಾಡ್ಕೋತೀವಿ ಅಂತ ಹೋಗಿ ಇಲ್ಲಿ ಕೆಡಿಸ್ಕೋಬಾರ್ದು. ಇದು ಬಹಳ ಮುಖ್ಯವಾದ ವಿಚಾರ. ಯೋಗಿ ಆಗಲು ಹೊರಟವ, ಅವಧೂತನಾಗಲು ಹೊರಟವ, ನಿರೋಗಿಯಾಗಲು ಹೊರಟವ, ಸದಾ ಯೌವನದಲ್ಲೇ ಇರುವೆ ಎಂದಾಗಿ ನಿರ್ಧರಿಸಿದವ, ಇಚ್ಛಾಮರಣವನ್ನು ಹೊಂದುತ್ತೇನೆ ಎಂದು ಹೊರಟವ, ಈ ಬ್ಯಾಲೆನ್ಸಿಂಗ್ ಆಕ್ಟ್ ಅನ್ನು ಮರಿಬಾರದು. ಅಂದ್ರೆ ಅಗ್ನಿಯನ್ನ ಮರಿಬಾರದು. ಇಂಪ್ರಾಪರ್ ಬ್ರೀದಿಂಗ್, ಸರಿಯಾದ ಬ್ರೀದಿಂಗ್ ಇಲ್ಲಿ ಮಾಡದಿದ್ದರೆ ಕೂಡ ತೊಂದರೆ ಆಗ್ತದೆ. ಸರಿಯಾದ ಆಲೋಚನೆಗಳಿಲ್ಲ ಅಂದ್ರೂ ತೊಂದರೆ ಆಗ್ತದೆ. ಸರಿಯಾದ ಕರ್ಮಗಳಿಲ್ಲ ಅಂದ್ರೂ ತೊಂದರೆ ಆಗ್ತದೆ. ಸರಿಯಾದ ಋಣಗಳಲ್ಲಿ ಇಲ್ಲದಿದ್ದರೂ ತೊಂದರೆ ಆಗ್ತದೆ. ಸರಿಯಾದ ದೇಹವಿಲ್ಲದಿದ್ದರೂ ತೊಂದರೆ ಆಗ್ತದೆ. ಹಾಗಾಗಿ ನಾವು ಅಗ್ನಿಯನ್ನ ಬಹಳ ಗಮನ ಕೊಡಬೇಕು. ಹಾಗಾಗಿ ಯೋಗ ಸಾಧನೆಯಲ್ಲಿ ಪ್ರಾಣಾಯಾಮ, ಇದೇ ಪ್ರಾಣಾಯಾಮದ ಹಿಂದಿನ ರಹಸ್ಯ. ಪ್ರಾಣಾಯಾಮಕ್ಕೆ ಮಹತ್ತರವಾದ ವಿಚಾರ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಇಷ್ಟೇನೆ. ಯಾರಿಗಾರ ಡೌಟ್ ಇದೆಯಾ? ಯಾರಿಗಾರ ಇಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಇದರಲ್ಲೇ ನಮ್ದು ಈಗ ನಾವು ಶುಗರ್ ಅಂತೀವಿ, BP ಅಂತೀವಿ, ಇದೆಲ್ಲ ಆಮೇಲೆ ನಾವು ಬೆವರ್ತೀವಿ. ಎಲ್ಲದೂ ಕೂಡ ಹೋಮೋಸ್ಟ್ಯಾಟಿಸೇ, ಅಗ್ನಿಯೇ. ಅತಿ ಚಳಿ ಇರಬೇಕಾದ್ರೆ ದೇಹವನ್ನು ಬೆಚ್ಚಗಿಡೋದು, ಅತಿ ಶೆಕೆಯಿಂದ ದೇಹವನ್ನು ಬೆವತು ಅದನ್ನು ತಂಪಾಗಿರಿಸುವುದು, ಈ ಥರ ಎಲ್ಲವೂ ಕೂಡ ಹೋಮೋಸ್ಟ್ಯಾಟಿಸೇ. ಅಂದ್ರೆ ಅಗ್ನಿ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಅಂದ್ರೆ ನಾವು ಯೋಗದಲ್ಲಿ ನಾವು ಮುಖ್ಯವಾಗಿ ಗಮನ ಹೇಳಿ. ಅಂದ್ರೆ ಈಗ ಇದು ರೋಗಗಳು ಅಂತ ಏನಂತೀವಲ್ಲ, ಈ ಕ್ಯಾನ್ಸರ್ ಆಗ್ಲಿ, ಇದು BP, ಶುಗರ್, ಅದೆಲ್ಲ ಇದ್ರಲ್ಲಿ ವ್ಯತ್ಯಾಸ ಆದ್ರೇನೆ ಅಂತ ಬರುತ್ತಾ ಅಥವಾ ಎಮೋಷನಲಿ ವ್ಯತ್ಯಾಸ ಆದ್ರೂ ಬರುತ್ತಾ ಸರ್ ಅದು? ಅದೇ, ಎಮೋಷನಲ್ಲಿ ವ್ಯತ್ಯಾಸ ಆಗಿ ದೈಹಿಕ ವ್ಯತ್ಯಾಸ ಆಗಿ ಮಾನಸಿಕ
ಕಡೆಗೆ ಡಾಕ್ಟ್ರಿಗೆ ಕಾರಣವೇ ಸಿಗದಂತಹ ದೈವಿಕ ಎಲ್ಲಿಂದ ಬೇಕಾದರೂ ಉತ್ಪತ್ತಿ ಆಗ್ತದೆ. ಆದರೆ ಅದು ಆಗೋ ಕಾರಣ ಒಂದೇ, ಏನು? ಆ ಒಂದು ಅಗ್ನಿಯಲ್ಲಿ ಉಂಟಾದ ವ್ಯತ್ಯಾಸ. ಅರ್ಥ ಆಗ್ತಿದೆಯಾ? ಸರ್, ಅಂದ್ರೆ ಉಸಿರಾಟದಲ್ಲಿ ಚೇಂಜಸ್ ಆದ್ರೂ ಇದು ಆಗಕ್ ಶುರುವಾಗುತ್ತೆ ಅನ್ನೋದ ಸರ್? ಅಲ್ವೇ? ಈಗ ನೋಡಿ, ನೀವು ಕೋಪ ಬಂದಾಗ ಉಸಿರನ್ನ ಹೇಗೆ ಉಸಿರಾಡ್ತೀರಾ ನೋಡ್ಕೊಡಿ, ಸಂತೋಷ ಆದಾಗ ಹೇಗೆ ಉಸಿರಾಡ್ತೀರಾ. ಈಗ ನೋಡಿ, ಕೋಪ ಬಂದಾಗ ಬೇಗ 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 ಉಸಿರಾಡ್ತೀವಿ. ಅದೇ ನಮಗೆ ತೀರಾ ಸಂತೋಷ ನಗು ಬಂದ್ಬಿಟ್ರೆ ಉಸಿರು ಸಿಕ್ಕಾಕೊಂಡ್ಬಿಡುತ್ತೆ, ಉಸಿರಾಡೋದಿಲ್ಲ. ನೋಡಿದ್ದೀರಾ? ಆ ಥರ ಅಂದರೆ ಉಸಿರಾಟದಲ್ಲೇ ಭಾವಗಳು ವ್ಯಕ್ತವಾಗಬೇಕಾದ್ರೆ, ದೈಹಿಕವಾಗಿ ರಿಯಾಕ್ಷನ್ ಆಗಬೇಕಾದ್ರೆ ಪ್ರತಿಯೊಂದಕ್ಕೂ ಅಗ್ನಿಯಿಂದನೇ. ಅಂದ್ರೆ ಸರ್, ಯಾವಾಗ್ಲೂ ಸಮಚಿತ್ತದಲ್ಲಿ ಇರಕ್ ಆಗಲ್ವಲ್ಲ ಸರ್? ಅಲ್ಲ, ಆಗೋಲ್ಲ. ಹಾಗಂತ ಕೆಡಿಸ್ಕೊಳ್ಳೋ ಮಟ್ಟಕ್ಕೆ ಹೋಗಬಾರ್ದು. ಇಲ್ಲಿ ಆಗಲ್ಲ ಅಂತನ್ನೋನಿಗೆ ಯೋಗವಿಲ್ಲ, ಆಗಲ್ಲ ಎನ್ನುವವನಿಗೆ ಸಾಧನೆ ಹೇಳಿಲ್ಲ. ಬಟ್ ಅವೇರ್ನೆಸ್ ಬರಕ್ಕೆ ಎಷ್ಟೋ ಸರ್ತಿ ಎಷ್ಟು ಟೈಮ್ ಹಿಡಿಯುತ್ತೆ ಅನ್ನೋದು ಗೊತ್ತಾಗಲ್ಲ ಸರ್. ಹೌದು. ಈಗ ನಾನು ಪಾಠ ಮಾಡ್ತಾ ಇರೋದೇನು, ಆಗತ್ತೆ ಅಂತ ನೀವುಗಳು ಬರ್ತಿದ್ದೀರ, ಅದಕ್ಕೆ ಪಾಠ. ಆಗಲ್ಲ ಅಂದವ್ರಿಗೆ ಏನು ಪಾಠ? ಆಗಿಸ್ಕೋಬೇಕು, ಅದನ್ನೇ ಹೇಳೋದು. ಅಲ್ಲ ಸರ್, ಅಂದ್ರೆ ಈಗ ನೀವು ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಪಾಠ ಮಾಡ್ತಿರೋದು ಒಂದು ಹಾಫ್ ಅನ್ ಅವರ್ 1 hour ಅಷ್ಟಕ್ಕೆ ನಾವು ಅಂದ್ರೆ ಅಲ್ಲಿ ಮನ್ಸಿರುತ್ತೆ. ಬಟ್ ಇದು ಉಸಿರಾಟದ ಈ ಕ್ರಮದಲ್ಲಿ 24/7 ಇದೇ ಆಗ್ತಿರುತ್ತೆ ಅಲ್ವಾ ಸರ್? ಅಂದ್ರೆ ಅಲ್ಲ, ಅರ್ಧ ಗಂಟೆಯಲ್ಲಿ ಕಲಿತದ್ದು ನೀವು ಜೀವಮಾನದ ಅಳವಡಿಸಿಕೊಳ್ಳಬೇಕು. ಇಲ್ಲಿ ಅಳವಡಿಕೆ ಇಲ್ಲದೆ ಉಪಯೋಗವೇನು? ಅಂದ್ರೆ ಬದಲಾವಣೆ ಬರಬೇಕಾಗಿರೋದು ನಿಮ್ಮ ದೇಹದಲ್ಲಿ, ನಿಮ್ಮ ಬುದ್ಧಿಯಲ್ಲಿ, ನಿಮ್ಮ ದೈವಿಕತೆಯಲ್ಲಿ, ನನ್ನದ್ರಲ್ಲ. ಪಾಠ ಮಾಡಿದ್ರು ನನ್ನಲ್ಲಿ ಬದಲಾವಣೆ ಆಗೋಲ್ಲ, ಪಾಠ ಕೇಳಿದ್ರು ನಿಮ್ಮಲ್ಲಿ ಬದಲಾವಣೆ ಆಗೋಲ್ಲ. ಯಾವಾಗ ಅದನ್ನು ಅಭ್ಯಾಸ ಮಾಡ್ತೀರಾ ಪ್ರಾಕ್ಟಿಕಲ್ ಆಗಿ, ಆಗ ನಿಮಗೆ ಬದಲಾವಣೆ. ನಾನು ಯಾವಾಗ ಅಭ್ಯಾಸ ಮಾಡ್ತೀನಿ ಆವಾಗ ನನ್ನಲ್ಲಿ ಬದಲಾವಣೆ. ಬಟ್ ಅದು ಬಾಧೆ, ಪೇಯ್ನ್ ಆಗ್ತದೆ. ಯಾವ್ದಕ್ಕೆ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತೀವಿ ಅಂದರೆ, ನಾವು ಒಂದು ಈಸಿ ಗೋಯಿಂಗ್ನ ನಾವು ಮಾಡ್ಕೊಂಡ್ಬಿಟ್ಟಿರ್ತೀವಿ. ಕಂಫರ್ಟ್ ಝೋನ್ ಅಲ್ಲಿ ಇದೀವಿ. ಆ ಕಂಫರ್ಟ್ ಝೋನ್ ಆಚೆ ಬರಬೇಕು ಅಂದರೆ ಮನಸ್ಸು ದೇಹ ಒಪ್ಪೋದಿಲ್ಲ. ಕಡೆಗೆ ಈ ಪಾಠನಾರು ಕೇಳ್ತಿದ್ದೀರಾ ಅಂದ್ರೆ ಅರ್ಥ ಏನು? ದೈವಿಕ ಸಂಪಾದನೆ ಆದರೂ ಬದಲಾವಣೆ ಆದರೂ ಆಗಿದೆ ನಿಮ್ಮಲ್ಲಿ. ಪಾಠ ನಾನು ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನಲ್ಲಿ ಕಡೆ ಪಕ್ಷ ಆದಿದೈವಿಕ ಬದಲಾವಣೆ ಆದರೂ ಆಗಿದೆ, ಅಟ್ಲೀಸ್ಟ್ ಅಷ್ಟಾಗಿದೆ. ಅದು ಆಗದೆ ಇದ್ದವರು ಇದನ್ನ ಕೇಳಿಸ್ಕೊಳ್ಳೋದು ಇಲ್ಲ, ಇದನ್ನ ಓದೋದು ಇಲ್ಲ, ಇದನ್ನ ತಿಳ್ಕೊಳ್ಳೋದು ಇಲ್ಲ. ಇನ್ನು ಅಭ್ಯಾಸ ದೂರ.